ನಮಸ್ತೆ. ಇವತ್ತು ಗುಂಡ್ಲುಪೇಟೆ ಪಟ್ಟಣದ ಟೋಲ್ ಬಲಭಾಗದಲ್ಲಿರ್ತಕ್ಕಂತಹ ಒಂದು ದ್ರಾಕ್ಷಿ ತೋಟಕ್ಕೆ ಇಲ್ಲಿ ಬಂದಿದ್ದೀರಿ. ಹಾಗಾಗಿ ತಮಗೆ ಈ ಒಂದು ದೃಶ್ಯಗಳನ್ನು ನೋಡ್ತಾರೆ, ಈ ದ್ರಾಕ್ಷಿಗಳು ನೋಡ್ತಾರೆ, ತಮಗೆ ಏನು ಅನಿಸುತ್ತೆ ಸರ್? ಯಾವ ರೀತಿ ಸುಮಾರು ಪ್ರವಾಸಿಗರೆಲ್ಲ ಬರ್ತಾ ಇದ್ದಾರೆ, ಇಲ್ಲಿ ವಿಸಿಟ್ ಕೊಡ್ತಾ ಇದ್ದಾರೆ? ನಿಜಕ್ಕೂ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಸುಮಾರು ಒಂದು 30 ವರ್ಷದ ಮುಂಚೆ ಬರೀ ರಾಗಿ, ಜೋಳ, ತರಕಾರಿ ಮಾತ್ರ ಬೆಳೀತಿದ್ರು. ಅದು ಬಿಟ್ಟರೆ ಇನ್ನೇನು ನೋಡ್ತಿದ್ದಿಲ್ಲ ನಾನು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಾಳೆ, ಅರಿಶಿನ, ಈರುಳ್ಳಿ ಪ್ರತಿಯೊಂದು ಬೆಳೆಯುವಂಥದ್ದು ಇತ್ತೀಚಿನ ದಿನ ನೋಡಿದ್ವಿ. ಆದರೆ ಇದೇ ಮೊದಲನೇ ಬಾರಿಗೆ ನಾವು ಗುಂಡ್ಲುಪೇಟೆ ಬರೀ 10 ಕಿಲೋಮೀಟ್ರ್ ಒಳಗಡೆ ಇರತಕ್ಕಂಥ ಈ ಒಂದು ಸುಲ್ತಾನ್ ಬತ್ತಿ ರಸ್ತೆಯಲ್ಲಿ, ಅದರಲ್ಲೂ ಈ ಟೋಲ್ ಗೇಟ್ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ದ್ರಾಕ್ಷಿ ತೋಟ ನೋಡ್ತಿದ್ರೆ ನಮ್ಗೆ ಭಾಳ ನಿಜಕ್ಕೂ ಖುಷಿ ಆಗ್ತದೆ. ಈ ನಮ್ಮ ಮಣ್ಣಿನ ಮಹತ್ವ ಏನು ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಈ ಮಣ್ಣಿನಲ್ಲಿ ಬರೀ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಮಾತ್ರವಲ್ಲದೆ ಹಣ್ಣು ಕೂಡ ಬೆಳೆಯಬಹುದು ಅಂತ ಒಂದು ಈ ಜಾಗದ ಒಂದು ಮಾಲೀಕರು ತೋರಿಸ್ಕೊಟ್ಟಿದ್ದಾರೆ ನಮಗೆ. ನಿಜಕ್ಕೂ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇನ್ನು ಇದು ನೋಡಿ ಬೇರೆಯವರು ಕೂಡ, ಇನ್ನಿತರರು ಕೂಡ ಇದು ಮಾದರಿಯಾಗಿದೆ. ಈ ಒಂದು ಫಲ ಇನ್ನಿತರರು ಕೂಡ ದ್ರಾಕ್ಷಿ, ಕಿತ್ತಳೆ ಎಲ್ಲವನ್ನು ಬೆಳೆಯಬಹುದು ಅನ್ನೋದು ನಮಗೊಂದು ಮೂಡಿ ಬರ್ತಾ ಇದೆ. ಎಲ್ಲವನ್ನೂ ಬೆಳಿಬೋದು ಈ ಮಣ್ಣಿನಲ್ಲಿ. ಈ ಬಹಳ ಮಹತ್ವವುಳ್ಳ ಮಣ್ಣು ನಮ್ಮ ಮಣ್ಣು ಅಂತ ಒಂದು ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಗುಂಡ್ಲುಪೇಟೆ ನಮ್ಮ ಹೆಮ್ಮೆ. ಹೇಳಿ ಕೇಳಿ ಹುಲಿಗಳ ನಾಡು ಗುಂಡ್ಲುಪೇಟೆಯಲ್ಲಿದ್ದೇವೆ ನಾವು. ಈ ಒಂದು ಜಾಗದ ಮಾಲೀಕರು ನಮಗೆ ಬಹಳ ಆಪ್ತರು. ಅಶ್ರಫ್ ಅಂದ್ಬಿಟ್ಟು, ಕೋಳಿ ಫಾರ್ಮ್ ಅಶ್ರಫ್ ಅಂದರೆ ಬಹಳ ಹೆಸರು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ಭಾಳ ಅತಿ ಆಪ್ತರು. ನಿಜಕ್ಕೂ ಈ ತೋಟದಕ್ಕಿಂತ ಸುಮಾರು ಒಂದು 30-40 ಕುಟುಂಬಗಳು ಇಲ್ಲಿ ಬದುಕ್ತಾ ಇದ್ದಾವೆ ಅನ್ನೋದು ಇನ್ನೊಂದು ಹೆಮ್ಮೆ ನಮಗೆ. ಹಲವಾರಿಗೆ ಬರ್ತಿದ್ದಾಗೆ ನೋಡಿದೆ, ಮುಖ್ಯ ದ್ವಾರದಲ್ಲಿ ಬರ್ತಿರ್ಬೇಕಾದ್ರೆ 2 ಕಡೆನೂ ಕೂಡ ಪ್ರತಿಯೊಂದು ವ್ಯಾಪಾರಿನೂ ಕೂಡ ಇದ್ದಾರೆ. ಹಳ್ಳಿ ಮೇಲೆ ಹೋಗಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಆಗ್ಬೋದು, ತರಕಾರಿ ಆಗ್ಬೋದು, ಪ್ರತಿಯೊಂದು ವ್ಯಾಪಾರವನ್ನು ನಮ್ಮ ಗುಂಡ್ಲುಪೇಟೆ ಭಾಗದವರು ಮತ್ತು ನೆರೆ ರಾಜ್ಯವಾದ ಕೇರಳದವರು ಕೂಡ ಬಂದು ವ್ಯಾಪಾರ ಮಾಡೋ ಮೂಲಕ ಇಲ್ಲಿ ಒಂದು ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು ಒಂದು ನಿಜಕ್ಕೊಂದು ಹೆಮ್ಮೆಯ ವಿಚಾರ. ಅವರಿಗೆ ಇನ್ನೂ ಒಳ್ಳೆಯ ಉತ್ತಮವಾದ ಒಂದು ಬೆಳೆಯನ್ನು ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಆಶಿಸುತ್ತಾ, ಈ ಒಂದು ಜಂಗುಳಿ ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಗ್ತಾ ಇದೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಕರ್ನಾಟಕ ಕಾವಲು ಪಡೆ. ಓಕೆ ಸರ್, ಧನ್ಯವಾದ.